ನಾನು ನಿಮ್ಮ ಪ್ರದೀಪ್ ಚಂದ್ರ. ಸೊಸೈಟಿ ಬೇರೆ ರಚನೆ ಆಗಿದೆ, ನೂರಾರು ಶವಗಳಲ್ಲಿದೆ ಅಂತ ಅಂದ್ರೆ ತೀರ್ಥಯಾತ್ರೆ ಧರ್ಮಸ್ಥಳಕ್ಕೂ ಮಾಡ್ತಾರೆ, ತಿರುಪತಿಗೂ ಮಾಡ್ತಾರೆ, ಕಾಶಿಗೂ ಮಾಡ್ತಾರೆ. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕದ ಯಾವ ಮಟ್ಟಕ್ಕೆ ತನ್ನನ್ನೇ ತಾನು ಅಪ್ಪಿಸಿಕೊಳ್ಳುವಷ್ಟು ಯಾರು ಕೈಗೂ ಸಿಗದೆ ಇರುವಂತಹ ಜಾಗಕ್ಕೆ ಇಡುವಂತದ್ದು. ಕೆಲವು ಹೆಣ್ಮಕ್ಳನ್ನ ಬಿಟ್ಟು ಬಂದಿದ್ದಾರಂತೆ. ಬಲಾತ್ಕಾರಕ್ಕೆ ಅಥವಾ ಅತ್ಯಾಚಾರಕ್ಕೆ ಅಥವಾ ಮರ್ಡರ್ಗೆ ಪೊಲೀಸ್ ಸ್ಟೇಷನ್ ಮೆಟ್ಲಂತೂ ಹತ್ತೇ ಇರಲ್ಲ, ಹೆಣಗಳ ಸಂಖ್ಯೆ ಕೂಡ ಜಾಸ್ತಿ ಸಿಗಬಹುದು. ನನ್ನ ಜೀವನ ಸಾರ್ಥಕ ಹೀಗೆ ಮನನೊಂದು ಅವರು ಸಾವನ್ನಪ್ಪಿರ್ಬೋದು. ಎಲ್ಲಾ ಧರ್ಮದಲ್ಲೂ ಇದೆ. ತಪ್ಪು ಮಾಡಿದ್ರೆ ಅವನು ಯಾರೇ ಆಗಿರ್ಲಿ, ಎಂತ ದೊಡ್ಡ ಸ್ಥಾನದಲ್ಲೇ ಇರ್ಲಿ, ಮಂಜುನಾಥ ಸ್ವಾಮಿನೂ ಬಿಡಲ್ಲ, ಆ ಕರ್ಮನೂ ಬಿಡಲ್ಲ, ಹಾಗೆ ನಮ್ಮ ಇಂಡಿಯನ್ ಲಾ ಕೂಡ ಬಿಡಲ್ಲ. ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾತನಾಡೋಕೆ ಹೊರಟಿರುವಂತಹ ವಿಷಯ ಆಲ್ಮೋಸ್ಟ್ ನಿಮ್ಗೆ ತಮ್ಲೈನ್ ನೋಡಿದಾಗ್ಲೇ ಗೊತ್ತಾಗಿರುತ್ತೆ. ಧರ್ಮಸ್ಥಳದಲ್ಲಿ ಆಗಿರುವಂತಹ ಈ ಅನಾಹುತಗಳಿಗೆ ಕಾರಣ ಏನು ಅನ್ನುವಂತಹ ಹುಡುಕಾಟಕ್ಕೆ ಎಲ್ಲರೂ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಓಡಾಡ್ತಾ ಇದ್ದಾರೆ. SIT ಬೇರೆ ರಚನೆ ಆಗಿದೆ, ಅದ್ರ ತನಿಖೆ ಕೂಡ ಆಗ್ತಾ ಇದೆ ಒಂದ್ ಕಡೆ. ಸೊ ನಾವು ನಮ್ಮ ನಿತ್ಯ ಜೀವನದಲ್ಲಿ ತುಂಬಾ ಜನಗಳ ಹತ್ರ ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಏನಾಗಿರ್ಬೋದು ಅಲ್ಲಿ ನೂರಾರು ಸಾವುಗಳಿಗೆ ಅಥವಾ ನೂರಾರು ಶವಗಳಲ್ಲಿದೆ ಅಂತ ಅಂದ್ರೆ ಅದಕ್ಕೆ ಕಾರಣಗಳೇನಿರ್ಬೋದು ಅನ್ನುವಂತಹ ಒಂದಷ್ಟು ಡಿಸ್ಕಷನ್ ಆಗ್ಬೇಕಾದ್ರೆ ನನ್ನ ಸ್ನೇಹಿತರ ಜೊತೆ ನಾನು ಮಾತಾಡ್ಬೇಕಾದ್ರೆ ಒಂದು ಪಾಯಿಂಟ್ ಸ್ಟ್ರೈಕ್ ಆಯ್ತು. ಅದು ಬಂದ್ಬಿಟ್ಟು ತೀರ್ಥಯಾತ್ರೆ. ಸೊ ತೀರ್ಥಯಾತ್ರೆ ಅಂದ್ರೆ ಏನು ಅಂದ್ರೆ ನಮಗ್ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ವಯಸ್ಸಾದಂತಹ ವ್ಯಕ್ತಿಗಳು ಅಂದ್ರೆ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮದ್ವೆ ಆಗಿ ಮಕ್ಳಿಗೆ ಮದ್ವೆ ಮಾಡಿ ಸೊ ಅವ್ರ ಫ್ಯಾಮಿಲಿನೆಲ್ಲ ಸೆಟ್ಲ್ ಮಾಡಿದ್ಮೇಲೆ ತೀರ್ಥಯಾತ್ರೆ ಅಂತ ಹೊರಡ್ತಾರೆ. ಸೊ ತೀರ್ಥಯಾತ್ರೆ ಅಂದ್ರೆ ಕಂಪ್ಲೀಟ್ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಪಡೆದು ದೇವರ ದರ್ಶನ ಪಡೆದು ನಾವು ಕೃತಾರ್ಥರಾಗ್ಬೇಕು, ದೇವರ ಸ್ಮರಣೆಯಲ್ಲಿ ನಾವು ಕೊನೆಯ ದಿನಗಳನ್ನ ಕಳಿಬೇಕು ಅನ್ನುವಂತಹ ಅಭಿಲಾಷೆಯಿಂದ ತೀರ್ಥಯಾತ್ರೆ ಅನ್ನೋದನ್ನ ಮಾಡ್ತಾರೆ. ಅದು ನಿಮ್ಗೆ ಧರ್ಮಸ್ಥಳಕ್ಕೂ ಮಾಡ್ತಾರೆ, ತಿರುಪತಿಗೂ ಮಾಡ್ತಾರೆ, ಕಾಶಿಗೂ ಮಾಡ್ತಾರೆ, ಹಾಗೆ ಇನ್ನು ಎಷ್ಟೋ ಹಲವಾರು ದೇವಸ್ಥಾನಗಳಿಗೆ ಮಾಡ್ತಾರೆ. ಈ ವಿಚಾರ ಅತಿ ಹೆಚ್ಚಾಗಿ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕದ ಗ್ರಾಮಗಳಲ್ಲಿ ನೆಲೆಸಿರುವಂತಹ ಜನಗಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆಂದ್ರೆ ಅವರ ಅಜ್ಜಾಜಿ ಹೇಳಿರುವಂತಹ ನೆನಪು, ಅವರ ದೊಡ್ಡವರು ಹೇಳಿರುವಂತಹ ನೆನಪುಗಳು ಅವರ ಕಣ್ಣಿಗೆ ಬರುತ್ತೆ. ನಮ್ಮ ತಂದೆ ತಾಯಿ ವಯಸ್ಸಲ್ಲಿರೋರು, ಒಂದು 50 ಏಜ್ ಅಲ್ಲಿರೋರು ಅವ್ರ ಕಣ್ಮುಂದೆ ನೋಡಿರ್ತಾರೆ ಈ ತರ ತೀರ್ಥಯಾತ್ರೆಗೆ ಹೊರಡಿರೋರು ಅಂತಾರು. ಅಲ್ಲಿ ಹೆಂಗ್ ಪ್ರೋಸೆಸ್ ಮಾಡ್ತಾರೆ, ಹೆಂಗ್ ಪೂಜೆ ಮಾಡ್ತಾರೆ, ಒಂದ್ 2-3 ದಿವಸ ಚೆನ್ನಾಗಿ ಪೂಜೆ ಮಾಡ್ತಾರೆ, ಅದು ದೇವತಾ ಕಾರ್ಯ ಇರುತ್ತೆ. ಸೊ ಯಾರ್ಯಾರು ಹೋಗ್ತಾರೆ ಅವರು ಫುಲ್ ಪ್ಲಾನ್ ಮಾಡ್ಕೊಂತಾರೆ. ಹಾಗೆ ತಮ್ಮ ಸುತ್ತಮುತ್ತಲಿನ ಊರ್ನವರು ಕೂಡ ಬಂದ್ಬಿಟ್ಟು ನಮ್ಮ ಊರವನು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾನೆ ಅಂತ ಅವರು ಕೂಡ ಧನ ಸಹಾಯ ಮಾಡ್ತಾರೆ. ಅವ್ರ ಫ್ಯಾಮಿಲಿಯವರು ಕೂಡ ಬಂದಿರ್ತಾರೆ. ಸೊ ಅವರು ಕೂಡ ತೀರ್ಥಯಾತ್ರೆಗೆ ತನ್ನ ಕೈಲಾದಂತಹ ಸಹಾಯ ಅಂದ್ರೆ ನೀವು ದಾರಿಗೆ ಬುತ್ತಿ ಆಗಿರ್ಬೋದು, ದುಡ್ಡು ಕಾಸು ಕೊಡೋದ್ರಿಂದ ಇರ್ಬೋದು, ಅಥವಾ ಅವರಿಗೂ ದುಡ್ಡು ಕೊಟ್ಬಿಟ್ಟು ಇವಾಗ್ಲೂ ಕೆಲವ್ರು ಮಾಡ್ತಾರೆ. ಎಲ್ಲಾದ್ರೂ ಹೋಗ್ ಬರ್ತೀನಿ, ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗ್ ಬರ್ತೀನಿ ಅಥವಾ ತಿರುಪತಿಗೆ ಹೋಗ್ ಬರ್ತೀನಿ ಅಂದಾಗ ಸೊ ನಾನು ಕೂಡ ಬರಕ್ ಆಗ್ತಿಲ್ಲ, ಸೊ ನೀನು ನನ್ನ ಹೆಸರಲ್ಲಿ 101 ರೂಪಾಯಿ ಹಾಕು, ನಿನ್ನ ಖರ್ಚಿಗೆ ಇಷ್ಟು ಇಡ್ಕೋ ಅಂತ ಕೊಡುವಂತವ್ರು ಇದಾರೆ. ಯಾಕೆಂದ್ರೆ ನಾನು ಮಂತ್ರಾಲಯಕ್ಕೆ ಮೊನ್ನೆ ಹೋದಾಗ ಕೂಡ ಆಗಿತ್ತು. ಸೊ ನಾನು ಮಂತ್ರಾಲಯಕ್ಕೆ ಹೊರಟಾಗ ನಮ್ಮ ಒಬ್ರು ಕಸ್ಟಮರು, ಆ ತಾಯಿ ಬಂದ್ಬಿಟ್ಟು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿನ ಅಷ್ಟು ನೀಟಾಗಿ ಆರಾಧಿಸ್ತಾರೆ, ಅಷ್ಟು ನೀಟಾಗಿ ಪೂಜೆ ಮಾಡ್ತಾರೆ. ಸೊ ಅವ್ರು ಕೇಳಿದಿಷ್ಟೇನೆ, ನಾನ್ ಸ್ವಲ್ಪ ಅಮೌಂಟ್ ಹಾಕ್ತೀನಿ, ನೀನು ಉಂಡಿಗೆ ಹಾಕು ಅಮೌಂಟ, ನನಗೆ ಒಂದಷ್ಟು ಅಕ್ಷತೆ ತಗೋಬಾ, ರಾಯರ ಅಕ್ಷತೆ ಇದ್ರೆ ಮನ್ಸಲ್ಲಿ ನೆಮ್ಮದಿ, ಮನೆಯಲ್ಲಿ ರಾಯರ ಅಕ್ಷತೆ ಇದ್ರೆ ನೆಮ್ಮದಿಯಾಗಿರ್ತೀನಿ ನಾನು ಅಂತ. ಸೊ ಈ ರೀತಿಯಾದಂತಹ ಧಾರ್ಮಿಕತೆ ಅಥವಾ ದೇವರ ಮೇಲೆ ಇರುವಂತಹ ನಂಬಿಕೆ ಇವಾಗಿನ್ಗಿಂತ ಇನ್ನು 25, 30, 40 ವರ್ಷಗಳ ಹಿಂದೆ ಯಾವ ಮಟ್ಟಕ್ಕೆ ಇತ್ತು ಅಂತ ನೀವು ಊಹೆ ಮಾಡ್ಕೋಬಹುದು. ಯಾಕೆಂದ್ರೆ ಇವಾಗ ಇರುವಂತಹ ಎಜುಕೇಶನ್ ಡೆವಲಪ್ಮೆಂಟ್ ಅಪ್ಡೇಟ್ಗೆ ಈಗಿರುವಂತಹ ಹುಡುಗರು ಅಥವಾ ಒಂದಷ್ಟು ನಾಲೆಡ್ಜ್ ನ ಪಡೆದಿರುವಂತಹ ದೊಡ್ಡವರು ಕೂಡ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನ್ ಮಾಡ್ಬೇಕು ಅನ್ನೋದನ್ನ ಥಿಂಕ್ ಮಾಡ್ತಾರೆ. ಬಟ್ ಮೊದ್ಲು ಹಾಗಿರ್ಲಿಲ್ಲ. ದೇವ್ರು ಅಂದ್ರೆ ಅಷ್ಟು ನಂಬಿಕೆ. ಯಾರಾದ್ರೂ ದೇವ್ರ ವಿಚಾರದಲ್ಲಿ ಹೇಳಿದ್ರೆ ಅಥವಾ ದೇವ್ರು ಒಪ್ಕೊಳ್ತಾನೆ, ದೇವ್ರು ಖುಷಿ ಪಡ್ತಾನೆ ಅಂತ ಹೇಳಿದ್ರೆ ತನ್ನನ್ನೇ ತಾನು ಅಪ್ಪಿಸಿಕೊಳ್ಳುವಷ್ಟು ದೇವರ ಮೇಲೆ ನಂಬಿಕೆ ಇತ್ತು. ಹಾಗಾಗಿ ಆಲ್ಮೋಸ್ಟ್ ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲಾ ಗ್ರಾಮದ ಜನಗಳಿಗೆ ಈ ವಿಚಾರಗಳು ಗೊತ್ತಿರುತ್ತೆ. ಹೆಂಗ್ ಪೂಜೆ ಮಾಡ್ತಾ ಇದ್ರು ಅವರ ಪೂಜಾ ವಿಧಾನ ಹೇಗಿತ್ತು, ಅವರು ತೀರ್ಥಯಾತ್ರೆಗೆ ಹೊರಡೋಕ್ಕಿಂತ ಮುಂಚೆ ಎಷ್ಟು ಶುದ್ಧರಾಗ್ತಿದ್ರು, ಮನೇಲೆಲ್ಲ ಹೇಗ್ ನಡೀತಾ ಇತ್ತು, ಏನಕ್ಕೆ ಹಳ್ಳಿಯವ್ರನ್ನೆಲ್ಲ ಕರೆದ್ಬಿಟ್ಟು ಒಂದು ಊಟ ಹಾಕಿ ಅಲ್ಲಿಂದ ಹೊರಡ್ತಾ ಇದ್ರು. ಯಾಕೆಂದ್ರೆ ನಾನು ಖುಷಿಯಾಗಿ ಹೊರಡ್ತಾ ಇದ್ದೀನಿ ದೇವ್ರ ಹತ್ರ ಅಂತ. ಯಾಕಂದ್ರೆ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾನೆ
ಕೊನೆ ಅಂದ್ರೆ ಅದೊಂದು ಹೆಂಡು ಅನ್ನೋ ತರ ಥಿಂಕ್ ಮಾಡ್ತಾ ಇದ್ರು. ಏನಕ್ಕೆ ಅಂದ್ರೆ ಒಂದು ಮೋಕ್ಷ ಪಡೆಯೋಕೆ ಹೋಗ್ತಾ ಇದ್ದಾನೆ, ಅಂದ್ರೆ ಅವನ ಜೀವನದ ಎಲ್ಲಾ ರೆಸ್ಪಾನ್ಸಿಬಿಲಿಟಿ, ಅಂದ್ರೆ ಅವನ ಜೀವನದಲ್ಲಿ ಏನೇನ್ ಮಾಡ್ಬೇಕು, ಮಕ್ಳು ಮಾಡ್ಬೇಕು, ಮದ್ವೆ ಆಗ್ಬೇಕು, ಅವನ ಜೀವನದಲ್ಲಿ ಅವನ್ನೆಲ್ಲ ಅನುಭವಿಸಿ ಎಲ್ಲ ಆದ್ಮೇಲೆ ಎಲ್ಲವನ್ನು ತ್ಯಜಿಸುವಂತದ್ದು ಈ ಸನ್ಯಾಸತ್ವ ಅಂತ ಹೇಗೆ ಕರಿತೀರಾ. ಸೊ ಈ ತೀರ್ಥಯಾತ್ರೆಗಳು ಪಾರ್ಟ್ ಆಫ್ ದಟ್ ಅಂತ ಹೇಳ್ತೀನಿ. ಅಂದ್ರೆ ತೀರ್ಥಯಾತ್ರೆಗೆ ಹೋದವ್ರು ವಾಪಸ್ ಕೂಡ ಬರ್ತಾರೆ, ಯಾಕೆಂದ್ರೆ ತನ್ನ ಫ್ಯಾಮಿಲಿ ನೋಡ್ಬೇಕು, ತನ್ನ ಫ್ಯಾಮಿಲಿಗೋಸ್ಕರ ಬರ್ತಾರೆ. ಬಟ್ ಅವ್ರು ಬಂದ್ರು ಕೂಡ ಅವರು ಧಾರ್ಮಿಕತೆಯಲ್ಲಿ ತುಂಬಾ ಎತ್ತರಕ್ಕೆ ಥಿಂಕ್ ಮಾಡ್ಕೊಂಡು, ಅಂದ್ರೆ ಯಾವಾಗ್ಲೂ ದೇವರ ಬಗ್ಗೆ, ದೇವರ ನಾಮಗಳನ್ನ ಹೇಳ್ಕೊಂಡು, ದೇವ್ರ ಬಗ್ಗೆ ಥಿಂಕ್ ಮಾಡ್ತಾ, ದೇವ್ರ ಬಗ್ಗೆ ಒಳ್ಳೇದನ್ನ ಸ್ಪ್ರೆಡ್ ಮಾಡ್ತಾ ಈ ತರ ಜೀವನ ನಡೆಸಕ್ಕೆ ಖುಷಿ ಪಡ್ತಾರೆ. ನೀವ್ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಇದ್ರ ಬಗ್ಗೆ ಒಂದು ಕಮೆಂಟ್ ಹಾಕಿ. ಹೇಗಿತ್ತು, ನೀವೇನಾದ್ರೂ ನೋಡಿದ್ರ, ನೀವೇನಾದ್ರೂ ಕೇಳಿದ್ರ, ಈ ವಿಚಾರಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅನ್ನುವಂಥದ್ದು ಒಂದಷ್ಟು ಕಾಮೆಂಟ್ ಗಳನ್ನ ಹಾಕಿ, ನಾನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಅಪ್ಡೇಟ್ ಆಗಿರುವಂತದ್ದು ಈಗ ಅಂದ್ರೆ ಮೊಬೈಲ್ಗಳು ಬಂದ್ಮೇಲೆ ಇನ್ಸ್ಟಾಗ್ರಾಮ್ ಆಗ್ಲಿ, ಒಂದಷ್ಟು ನಿಮ್ಗೆ ಯೂಟ್ಯೂಬ್ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರುತ್ತೆ ನಿಮ್ಗೆ, ಯೂಸ್ ಮಾಡ್ತಾ ಇದೀವಿ ನಾವು. 1 GB ಒಂದ್ ತಿಂಗಳಿಗೆ ಯೂಸ್ ಮಾಡ್ತಿದ್ವಿ, ಬಟ್ ಇವತ್ತು ಡೈಲಿ 2 GB 3 GB ಯೂಸ್ ಮಾಡ್ತೀವಿ. ಸೊ ಮೊದ್ಲಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ 2000 ಇಸ್ವಿ ಹಿಂದೆ ಒಂದಷ್ಟು ಕಡೆ ನೀವು ಕೇಳಿರ್ತೀರಾ, ತೀರ್ಥಯಾತ್ರೆಗೆ ಹೊರಟ್ರು ಅಥವಾ ತೀರ್ಥಯಾತ್ರೆಗೆ ಕಳಿಸ್ಕೊಡ್ತಾ ಇದ್ದಾರೆ. ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಕೇಳಿರ್ತೀರಾ, ಮುಗೀತು ಇನ್ನೇನ್ ನಿನ್ನ ರೆಸ್ಪಾನ್ಸಿಬಿಲಿಟಿನ ಎಲ್ಲ ಮುಗಿಸಿದ್ಯಾ, ಇನ್ನೇನ್ ತೀರ್ಥಯಾತ್ರೆ ಹೊರಡ್ಬಿಡು ಅನ್ನುವಂತಹ ಒಂದಷ್ಟು ಮಾತುಗಳನ್ನ ನೀವು ಅವರು ಚಿಕ್ಕದ್ರಿಂದ ಏನ್ ಮಾಡಿರ್ತಾರೆ, ಒಂದು ಫ್ಯಾಮಿಲಿ ಅಂದ್ಮೇಲೆ ಆ ಫ್ಯಾಮಿಲಿಯಲ್ಲಿ ಇಷ್ಟು ಪೂಜೆಗಳನ್ನ ಮಾಡ್ಬೇಕಾದ್ರೆ, ಹಬ್ಬಗಳು ಒಂದಷ್ಟು ಪೂಜೆಗಳನ್ನೆಲ್ಲ ಮಾಡ್ಬೇಕಾದ್ರೆ, ಒಂದಷ್ಟು ಒಳ್ಳೆ ದಿನಗಳಲ್ಲಿ ಪೂಜೆ ಮಾಡ್ಬೇಕಾದ್ರೆ ಒಂದಷ್ಟು ಅಮೌಂಟ್ ನ ಒಂದು ಮುಡುಪಿಗೆ ಹಾಕಿಡುವಂತದ್ದು ಅಥವಾ ಒಂದು ಬಟ್ಟೆಗೆ ಕಟ್ಬಿಟ್ಟು, ಸೊ ಯಾರ ಕೈಗೂ ಸಿಗದೆ ಇರುವಂತಹ ಜಾಗಕ್ಕೆ ಇಡುವಂತದ್ದು ಇದು ವಾಡಿಕೆ. ಸೊ ಆಗ ಏನ್ ಮಾಡ್ತಾರೆ ಅಂದ್ರೆ ಆ ದುಡ್ಡನ್ನ ಸೇವ್ ಮಾಡಿ ಇಟ್ಕೊಂಡು ಒಂದು ದಿನ ತೀರ್ಥಯಾತ್ರೆಗೆ ಅಂತ ಹೊರಡ್ತಾರೆ. ಸೊ ದೊಡ್ಡವರೆಲ್ಲ ಸೇರ್ಕೊಂಡು, ಇನ್ಕ್ಲೂಡಿಂಗ್ ಫ್ಯಾಮಿಲಿ ಅವರು ಇರ್ತಾರೆ. ಅಂದ್ರೆ ನಿಮ್ಗೆ ಒಂದು ಟ್ರೂಪ್ ಆಗುತ್ತಲ್ಲ, ಒಂದು ಗ್ರೂಪ್ ಆಗ್ಬಿಟ್ಟು ಯಾತ್ರೆಗೆ ಹೊರಡಕ್ಕೆ ಪ್ಲಾನ್ ಮಾಡ್ತಾರೆ. ಆ ಫಂಕ್ಷನ್ ಕೂಡ ಮಾಡ್ತಾರೆ. ಆ ಫಂಕ್ಷನ್ ಹೇಗಿರುತ್ತೆ ಅಂದ್ರೆ ನಿಮ್ಗೆ ಆ ಫಂಕ್ಷನ್ಗೆ ತಮ್ಮ ಸುತ್ತಮುತ್ತ ಹಳ್ಳಿಯವರಾಗಿರ್ಬೋದು, ತಮ್ಮ ಸುತ್ತಮುತ್ತಲಿನ ತಮ್ಮ ರಿಲೇಟಿವ್ ಗಳನ್ನೆಲ್ಲ ಕರೆದು ಅದಕ್ಕೆ ಊಟ ಎಲ್ಲ ಮಾಡಿಸಿ, ಅಲ್ಲಿಯ ಪೂಜೆ ಗೀಜೆ ಎಲ್ಲ ಮಾಡಿಸಿ, ಕಂಪ್ಲೀಟ್ ನಿಮ್ಗೆ ಧಾರ್ಮಿಕವಾಗಿ ಏನೇನು ಮಾಡ್ಬೇಕು ಶಾಸ್ತ್ರೋಕ್ತವಾಗಿ ಮಾಡಿ ಅಲ್ಲಿಂದ ತೀರ್ಥಯಾತ್ರೆಗೆ ಹೊರಡುವಂತದ್ದು. ಹಾಗೆ ಮಕ್ಕಳ ವಿಚಾರಕ್ಕೆ ಬಂದ್ರೆ ತೀರ್ಥಯಾತ್ರೆಗೆ ಕೆಲವರು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಹುಡುಗರಾದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹುಡುಗಿರಾದಾಗ ಏನಾಗುತ್ತೆ, ನಿಮ್ಗೆ ಪ್ಯೂಬರ್ಟಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನಾದ್ರು ಕರ್ಕೊಂಡು ಹೋಗೋದಿದ್ರೆ ಏನ್ ಮಾಡ್ತಾರೆ, ದೇವ್ರ ಹತ್ರ ಪ್ರಸಾದ ಕೇಳ್ತಾರೆ. ಅಂದ್ರೆ ಹೂನ ಕೇಳ್ತಾರೆ. ಅದು ರೈಟಿಗಾದ್ರೆ ನೀನ್ ಕರ್ಕೋಬಾ ಅಂತ, ಲೆಫ್ಟಿಗಾದ್ರೆ ಬೇಡ ಕರ್ಕೋಬರ್ಬೇಡ ಅಂತ. ಯಾಕೆ ಅಂದ್ರೆ ತೀರ್ಥಯಾತ್ರೆ ಅನ್ನೋದು ಒಂದು ಪುಣ್ಯಕ್ಕಾಗಿ ಮಾಡ್ತಿರುವಂತಹ ಕೆಲಸ. ನಿಮಗ್ ಗೊತ್ತಿರೋ ಹಾಗೆ ಸಾವು, ಹುಟ್ಟು, ಪ್ಯೂಬರ್ಟಿ ಇವನ್ನೆಲ್ಲ ನಾವು ಬ್ಯಾಡ್ಸ್. ಈ ಮೈಲಿಗೆ ಅನ್ನುವಂತಹ ವಿಚಾರದಲ್ಲಿ ಪ್ಯೂಬರ್ಟಿಗೆ ದೊಡ್ಡದಾದಂತಹ ಸ್ಥಾನ ಕೊಟ್ಟಿದ್ದಾರೆ. ಅದು ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಕೂಡ ಗೊತ್ತು. ಇಲ್ಲಿನ ಟ್ರೆಡಿಷನ್ ಪ್ರಕಾರ ಪ್ಯೂಬರ್ಟಿ ಆದವರು ಆ ಸಮಯದಲ್ಲಿ ಪೂಜೆ ಗೀಜೆ ಮಾಡಂಗಿಲ್ಲ, ದೇವಸ್ಥಾನಕ್ಕೆ ವಿಸಿಟ್ ಮಾಡೋ ಹಾಗಿಲ್ಲ. ಈ ರೀತಿಯಾದಂತಹ ಒಂದಷ್ಟು ಹೆಣ್ಣು ಮಕ್ಕಳ ಮೇಲೆ ಹೇರಿಕೆ ಅಂತ ಇವಾಗ ಹೇಳ್ತಾರೆ. ಆ ಟೈಮಲ್ಲಿ ಅದು ಆಚರಣೆ ಆಗಿತ್ತು. ಪ್ಯೂಬರ್ಟಿ ಆದಂತಹ ಹೆಣ್ಣು ಮಗಳು ಯಾವ್ದೋ ದೇವಸ್ಥಾನಕ್ಕೆ ಹೋಗಂಗಿರ್ಲಿಲ್ಲ. ಈ ತರ ಎಲ್ಲ ಇತ್ತು. ಇವರು ತೀರ್ಥಯಾತ್ರೆ ಹೋಗ್ಬೇಕಾದ್ರೆ ಆ ತರ ಮಕ್ಳುಗಳಿದ್ರೆ ದೇವರನ್ನ ಕೇಳ್ಕೊಂಡು ಅದರ ಪರ್ಮಿಷನ್ ತಗೊಂಡು ತೀರ್ಥಯಾತ್ರೆಗೆ ಹೋಗುವಂತಹ ಪ್ರಯತ್ನಗಳಾಗ್ತಾ ಇತ್ತು. ತೀರ್ಥಯಾತ್ರೆಗೆ ಹೋಗುವ ಸಮಯದಲ್ಲಿ ಎಲ್ಲಾದ್ರೂ ಆ ಹುಡುಗಿ ಮೆಚೂರ್ಡ್ ಆದ್ರೆ ಇವ್ರು ಏನ್ ಮಾಡ್ತಾ ಇದ್ರು, ಇದು ಆ ದೇವರೇ ಮೈಲಿಗೆ ಮಾಡಿದಾನೆ ಅಂದ್ರೆ ಆ ದೇವರಿಗೆ ಸೇರಬೇಕಾಗಿದ್ದ ಹೆಣ್ಣು ಮಗು ಅಂತ ಕೆಲವು ಹೆಣ್ಮಕ್ಳನ್ನ ಬಿಟ್ಟು ಬಂದಿದ್ದಾರಂತೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತು, ನೀವು ಕಾಮೆಂಟ್ ಮಾಡಿ. ಸೊ ನನಗೆ ತಿಳ್ಕೊಂಡಿರೋ ಪ್ರಕಾರ, ಅಂದ್ರೆ ನಾನ್ ಮಾತುಗಳನ್ನ ಕೇಳಿರೋ ಪ್ರಕಾರ ಮಾತಾಡಿ ಹೇಳ್ತಾ ಇದೀನಿ ನಿಮ್ಗೆ. ಒಂದಷ್ಟು ಜನಗಳನ್ನ ಬಿಟ್ಟು ಬಂದಿದ್ರಂತೆ. ಒಂದಷ್ಟು ಜನಗಳನ್ನ ತೀರ್ಥಯಾತ್ರೆಗೆ ಹೋದಾಗ ಅಥವಾ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮಕ್ಳನ್ನ ಕಳ್ಕೊಂಡೆ, ಅಲ್ಲಿ ನನ್ ಮಗಳು ಕಳ್ದೋದ್ರು, ಅಲ್ಲಿ ನನ್ ಮಗ ಕಳ್ದೋದ, ನನ್ನ ತಾಯಿ ಕಳ್ದೋದ್ರು, ಅಥವಾ ಏನಂದ್ರೆ ಈಗ ಫ್ಯಾಮಿಲಿಲಿ ಹೊರಟಿರ್ತಾರೆ, ತಂದೆ ತಾಯಿಗೂ ಕೂಡ ವೃದ್ಧಾಪ್ಯ ತುಂಬಾ ಜಾಸ್ತಿ ಆಗಿರುತ್ತೆ. ಮೆಂಟಲಿ ಅವರು ಜ್ಞಾಪಕ ಶಕ್ತಿಯನ್ನ ಕುಂದಿಸ್ಕೊಂಡ್ ಬರ್ತಾ ಇರ್ತಾವ. ಆ ಟೈಮಲ್ಲಿ ಅಜ್ಜಿದಿರ್ ಕಳೆದೋಗುವಂತದ್ದು, ಅಜ್ಜದಿರ್ ಕಳೆದೋಗುವಂತದ್ದು. ಏನಂದ್ರೆ ಈ ಜಾತ್ರೆ ಅಂತ ಈ ತರ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋದಾಗ ಜನಸಂಖ್ಯೆಯ ಹೆಚ್ಚಳದಿಂದ ಈ ರೀತಿ ಆಗಿರುತ್ತೆ. ಪೊಲೀಸ್ ಬಗ್ಗೆ ಆಗ್ಲಿ, ಕಾನೂನ್ ಬಗ್ಗೆ ಆಗ್ಲಿ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗ್ಲಿ ಅಷ್ಟೊಂದು ಜನರಲ್ ನಾಲೆಡ್ಜ್ ಇರ್ಲಿಲ್ಲ ಜನಗಳಿಗೆ. ಕಳೆದೋದ್ರು ಅಂದ್ರೆ ದೇವ್ರೇ ಅವ್ರನ್ನ ಕರ್ಕೊಂಡಿದ್ದಾನೆ, ಅಥವಾ ದೇವ್ರೇ ಅವನು ನನಗೆ ಸೀಮಿತ ಅಂತ ಇಲ್ಲೇ ಬಿಟ್ಟು ಹೋಗಕ್ಕೆ ನಮಗೆ ಸೈನ್ ಮಾಡ್ತಾ ಇದ್ದಾನೆ ಅನ್ಕೊಂಡು ಆಗಿನ ಕಾಲದ ಜನ ಅವ್ರನ್ನ
ಅವ್ರನ್ನ ಅಲ್ಲೇ ಬಿಟ್ಟು ಹೋಗ್ತಿದ್ರು, ಯಾವ ಕೇಸುಗಳನ್ನು ಕೂಡ ಮಾಡ್ತಾ ಇರ್ಲಿಲ್ಲ. ಸೊ ಇವನ್ನೆಲ್ಲ ಯೋಚನೆ ಮಾಡಿದಾಗ ಈ ತೀರ್ಥಯಾತ್ರೆಗೆ ಹೋದಂತಹ ಒಂದಷ್ಟು ಹೆಣ್ಣು ಮಕ್ಕಳು, ವೃದ್ಧಾಪ್ಯ ಹೆಂಗಸರು ಅಥವಾ ವೃದ್ಧಾಪ್ಯ ಗಂಡಸರು ಅಥವಾ ಗಂಡು ಮಕ್ಕಳು, ಈ ಕ್ಷೇತ್ರಗಳಿಗೆ ಹೋದಂತಹ ಹೆಣ್ಣು ಮಕ್ಕಳು ಫುಡ್ ಸಿಗದಲೆ ಅಥವಾ ಅಲ್ಲಿರುವಂತಹ ಯಾರೋ ಕಿಡಿಗೇಡಿಗಳಿಂದ ಮಾಡಲ್ಪಟ್ಟಂತಹ ಬಲಾತ್ಕಾರಕ್ಕೆ ಅಥವಾ ಅತ್ಯಾಚಾರಕ್ಕೆ ಅಥವಾ ಮರ್ಡರ್ಗೆ ತುತ್ತಾಗಿ ಸತ್ತಿರುವಂತದ್ದು ಆಗಿರಬಹುದು. ಸೊ ಲಿಟರಲಿ ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ, ಈ 100 ಸಾವಿಗೆ ಕಾರಣ ಏನು, ಈ 100 ಹೆಣಗಳನ್ನ ಎಲ್ಲಿ ಹೂತಿದ್ದಾನೆ, ಇದ್ರ ಬಗ್ಗೆ ಕ್ವಶನ್ ಆಗ್ತಾ ಇದೆ. ನಾವು ತೆಗ್ದಾಗ ಅದನ್ನ ಜೆನೆಟಿಕಲಿ ಮ್ಯಾಚ್ ಮಾಡಿದಾಗ ಪೊಲೀಸ್ FIR ಗಳಲ್ಲಿ ಮಿಸ್ಸಿಂಗ್ ಕೇಸ್ಗಳೇನಾದ್ರೂ ಇದ್ರೆ ಅದನ್ನ ತಗೊಬಂದು ಕಂಡುಹಿಡಿಬಹುದೇ ಹೊರತು ನಾವು ಯಾವುದೇ ಮಿಸ್ಸಿಂಗ್ ಕೇಸ್ ಇಲ್ದಲೆ, ಸೊ ಹಾಗೆ ಅಂದ್ರೆ ನಿಮ್ಗೆ ಹೇಳ್ದೆ ಅವಾಗ್ಲೇನೆ, ಆಗಿನ ಜನಗಳು ಅಷ್ಟೊಂದು ಅಪ್ಡೇಟ್ ಆಗಿರ್ಲಿಲ್ಲ, ಅಷ್ಟೊಂದು ಎಜುಕೇಟೆಡ್ ಕೂಡ ಆಗಿರ್ಲಿಲ್ಲ. ಕೇಸ್ ಮಾಡಕ್ ಕೂಡ ಹೋಗಿರಲ್ಲ, ಪೊಲೀಸ್ ಸ್ಟೇಷನ್ ಮೆಟ್ಲಂತೂ ಹತ್ತೇ ಇರಲ್ಲ. ದೇವ್ರು ಅವ್ರನ್ನ ಕರ್ಕೊಂಡಿದ್ದಾರೆ, ದೇವ್ರಿಗೆ ಅವ್ರ ಮೇಲೆ ಆಸೆ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ರು. ನೀವು ನಿಮ್ಮ ಹಳ್ಳಿಗಳಲ್ಲಿ ಕೇಳಿರ್ತೀರಾ, ನನ್ನ ಅಂದ್ರೆ ಅಜ್ಜಿದಿರು ಮಾತಾಡುವಂತದ್ದು, ಅಜ್ಜಂದಿರು ಮಾತಾಡುವಂತದ್ದು, ನನ್ಗೆ ಒಬ್ಬ ಮೊಮ್ಮಗ ಇದ್ದ ಅಲ್ಲಿ ಕಳೆದೋದ, ಇಲ್ಲ ನನ್ಗೆ ಒಬ್ಬ ಮೊಮ್ಮಗಳು ಇದ್ದು ಅಲ್ಲಿ ಕಳೆದೋದ್ಲು, ಇಲ್ಲ ನನಗೆ 10 ಜನ ಮಕ್ಕಳಲ್ಲಿ ಇನ್ನೂ 1-2 ಜನ ಮಕ್ಳಿದ್ರು ಅಲ್ಲಿ ಮಿಸ್ ಆದ್ರು, ಯಾವ್ದೋ ಒಂದು ಕ್ಷೇತ್ರಕ್ಕೆ ಹೋದಾಗ ಮಿಸ್ ಆದ್ರು ಅನ್ನುವಂತಹ ಮಾತುಗಳನ್ನ ನೀವು ಕೇಳ್ಬೋದು. ಈ ವಿಚಾರಕ್ಕೂ ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ 100 ಚಟುವಟಿಕೆಗಳಿಗೂ ತಾಳೆ ಹಾಕಿದಾಗ ಒಂದಷ್ಟು ಜನರ ಮಾತು, ಧಾರ್ಮಿಕ ಹಿನ್ನೆಲೆಯನ್ನ ತಿಳಿದಿರುವಂತವರ ಮಾತು, ಈ ರೀತಿಯ ತೀರ್ಥಯಾತ್ರೆಗೆ ಹೋಗಿರುವಂತವರ ಸಂಖ್ಯೆ ಅತಿ ಹೆಚ್ಚು ಇದೆ. ಸೊ ಈ ತರ ಕಳುವಾಗಿರೋರ ಸಂಖ್ಯೆ ಅಥವಾ ಅಲ್ಲಿ ಮಿಸ್ ಆಗಿರೋ ಸಂಖ್ಯೆ ಅತಿ ಹೆಚ್ಚು ಇದೆ. ಈಗ ಇವರು ಏನು ಒಂದಷ್ಟು 100 ಹೆಣಗಳನ್ನ ಊತಿದ್ದಾರೆ ಅಂದಾಗ ಅದನ್ನ ತೆಗೆದಾಗ ಅದರಲ್ಲಿ ಈ ತೀರ್ಥಯಾತ್ರೆಗೆ ಹೋಗಿರುವಂತವರ ಹೆಣಗಳ ಸಂಖ್ಯೆ ಕೂಡ ಜಾಸ್ತಿ ಸಿಗಬಹುದು ಎಂಬುವಂತಹ ಅಂದಾಜು ಹಾಕಲಾಗಿದೆ. ಯಾಕೆಂದ್ರೆ ತೀರ್ಥಯಾತ್ರೆಗೆ ಒಂದಷ್ಟು ಜನ ಹೋಗಲ್ಲ. ನಿಮ್ಗೆ ಗೊತ್ತಿರೋ ಪ್ರಕಾರ ಆಗಿನ ಕಾಲದ ಜನ ದೇವರು ದಿಂಡ್ರು ಅಂದ್ರೆ ತುಂಬಾ ಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ಪ್ರತಿ ಒಂದೊಂದು ರೂಪಾಯಿನ ಪುಡಿಗಾಸ್ನ ನೀವು ಕೂಡಿಟ್ಕೊಂಡು ತೀರ್ಥಯಾತ್ರೆಗೆ ಹೊರಡ್ಬೇಕು ನಾನು ಅಂತ ಎಷ್ಟೋ ಜನರ ಆಸೆ ಆಗಿರುತ್ತೆ. ಅದು ನನ್ನ ಒಂದಷ್ಟು ರೆಸ್ಪಾನ್ಸಿಬಿಲಿಟಿಗಳನ್ನೆಲ್ಲ ಮುಗಿಸ್ಬಿಟ್ಟು ನಾನು ತೀರ್ಥಯಾತ್ರೆಗೆ ಹೊರಟ್ಬಿಡ್ಬೇಕು, ಸೊ ತೀರ್ಥಯಾತ್ರೆಗೆ ಹೋಗಿ ದೇವ್ರನ್ನೆಲ್ಲ ದರ್ಶನ ಮಾಡ್ಕೊ ಬಂದ್ಬಿಟ್ರೆ ನನ್ಗೆ ನೆಕ್ಸ್ಟ್ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಥವಾ ನನ್ನ ಜೀವನ ಸಾರ್ಥಕ ಅಂತ ಧಾರ್ಮಿಕ ವಿಚಾರಗಳನ್ನ ಅರಿತಂತವರು ಆಗಿನ ಕಾಲದಲ್ಲಿ ಮಾಡಿರುವುದು. ಇದ್ರ ಬಗ್ಗೆ ಇವಾಗ ಎಷ್ಟು ನಾಲೆಡ್ಜ್ ಇದೆ ಗೊತ್ತಿಲ್ಲ, ಬಟ್ ನಾನು ಕೆಲವರು ಮಾತಾಡೋದನ್ನ ಕೇಳಿಸ್ಕೊಂಡು ಈ ವಿಚಾರಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ತಾಳೆ ಹಾಕಿ ನೋಡೋದಾದ್ರೆ ಈ ಕೇಸಲ್ಲಿ ನಿಮ್ಗೆ ಆ ರೀತಿಯಾದಂತಹ ಹೆಣಗಳು, ಆ ರೀತಿಯಾದಂತಹ ಮೂಳೆಗಳು ತುಂಬಾ ಸಿಗ್ಬೋದು. ಅಂದ್ರೆ ನಿಮ್ಗೆ ಅನ್ಮ್ಯಾಚ್ಡ್, ಯಾವ್ದು ಕೇಸೇ ಮಾಡಿಲ್ಲ, ಯಾವ್ದಕ್ಕೂ ಮ್ಯಾಚ್ ಆಗ್ತಿಲ್ಲೋ ಅನ್ನುವಂತಹ ತುಂಬಾ ಹೆಣಗಳು, ಮೂಳೆಗಳು ಸಿಗಬಹುದು. ಅದೇ ರೀತಿ ಒಂದ್ 20-30 ವರ್ಷದ ಹಿಂದೆ ಆಗಿರ್ಬೋದು, 40 ವರ್ಷದ ಹಿಂದೆ ಆಗಿರ್ಬೋದು, ಈ ಧಾರ್ಮಿಕ ವಿಚಾರಣೆಯಲ್ಲಿ ತುಂಬಾ ಆಸಕ್ತಿ ಇರುವಂತವರು ಅಥವಾ ಧಾರ್ಮಿಕತೆಯಲ್ಲಿ ದೇವರ ಬಗ್ಗೆ ತುಂಬಾ ಭಕ್ತಿ ಭಾವಗಳನ್ನು ಹೊಂದಿರುವಂತವರು ಜೀವನದಲ್ಲಿ ನಾನು ಏನು ಮಾಡಕ್ಕಾಗ್ಲಿಲ್ಲ, ನಮ್ಮ ಹಳ್ಳಿಲಿ ನಾನು ಏನು ಮಾಡಕ್ಕಾಗ್ಲಿಲ್ಲ, ಅಥವಾ ಸಿಟಿಗೆ ಹೋಗಿ ನಾನು ಏನು ಮಾಡದಲ್ಲ ಹಳ್ಳಿಗೆ ಹೋದ್ರೆ ಹಳ್ಳಿ ಜನ ನನ್ನನ್ನ ಬೇರೆ ರೀತಿ ನೋಡ್ತಾರೆ, ಸೊ ನಾನೇನು ಸಾಧನೆ ಮಾಡ್ಲಿಲ್ಲ ಅಥವಾ ನಾನೇನು ಚೆನ್ನಾಗಾಗ್ಲಿಲ್ಲ ಅಥವಾ ಯಾವ್ದೋ ಬ್ಯಾಡ್ ಹ್ಯಾಬಿಟ್ಸ್ಗೆ ಒಳಗಾದೆ ಅಥವಾ ಯಾವ್ದೋ ಮೋಸಕ್ಕೆ ಒಳಗಾದೆ, ನನಗ್ ತುಂಬಾ ನೋವಾಯ್ತು. ಸೊ ಇವರೆಲ್ಲ ಏನ್ ಮಾಡಿರ್ತಾರೆ ಅಂದ್ರೆ ಈ ರೀತಿಯಾದಂತಹ ಒಂದು ಧರ್ಮ ಕ್ಷೇತ್ರಗಳಲ್ಲಿ, ಅಂದ್ರೆ ಯಾವುದೇ ನೀವು ದೇವಸ್ಥಾನಗಳನ್ನ ತಗೋಬಹುದು, ಈಗ್ಲೂ ಗಂಗಾ ನದಿಯಲ್ಲಿ ಸತ್ತೋದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಒಂದು ಮಾತಿದೆ. ಸೊ ಹಾಗಾಗಿ ಎಷ್ಟು ಜನ ಬೇಕಾದ್ರೂ ಆಗಿನ ಕಾಲದಲ್ಲಿ ಗಂಗಾ ನದಿಗೆ ಹಾರಿ ಪ್ರಾಣ ಬಿಟ್ಟಿರ್ಬೋದು, ಯಾಕಂದ್ರೆ ಅವರ ಪರಿಸ್ಥಿತಿಗೆ ಮನನೊಂದು ಅವರು ಸಾವನ್ನಪ್ಪಿರ್ಬೋದು. ಅದೇ ರೀತಿಯ ಒಂದಷ್ಟು ಬೆಳವಣಿಗೆಗಳು ಆ ಟೈಮಲ್ಲಿ ಇಲ್ಲಿ ಆಗಿರಬಹುದು ಅನ್ನುವಂತಹ ಊಹೆಗಳನ್ನು ಕೂಡ ನಾನು ಸ್ನೇಹಿತರ ಜೊತೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಬಂತು. ಯಾಕಂದ್ರೆ ಆಗಿರುತ್ತೆ, ಇದು ಧಾರ್ಮಿಕ ಆಚರಣೆಗಳು ಅವಾಗ ಅಲ್ಲಿವರೆಗೂ ಸದ್ದಿತ್ತು. ನೀವು ಇವಾಗ್ಲೂ ಕೂಡ ನೋಡ್ಬೋದು, ಪ್ರಯಾಗಲ್ಲಿ ಎಷ್ಟು ಜನ ಸೇರಿದ್ರು ಅಂದ್ರೆ ಧಾರ್ಮಿಕ ನಂಬಿಕೆಗಳಿಂದನೇ ನಾವು ಲಾಸ್ಟಿಗೆ ಮೋಕ್ಷ ಹೊಂದ್ಬೋದು ಅನ್ನೋದಂಥದ್ದು ಎಲ್ಲಾ ಧರ್ಮದಲ್ಲೂ ಇದೆ. ಎಲ್ಲಾ ಧರ್ಮದಲ್ಲಿ ಇದೆ, ಇದೊಂದೇ ಧರ್ಮದಲ್ಲಿ ಅಲ್ಲ,
ಧಾರ್ಮಿಕ ನಂಬಿಕೆಗಳಿಂದನೇ ನಮಗೆ ಮೋಕ್ಷ ಸಿಗುವಂತದ್ದು. ದೇವರು ನಮ್ಮನ್ನ ಇಷ್ಟಪಟ್ರೆ ಮಾತ್ರ ನಮಗೆ ಮೋಕ್ಷ ಸಿಗುವಂತದ್ದು. ನಾವು ದೇವ್ರ ಬಳಿ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸೊ ಅವರವರ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈಗ ಹಿಂದೂಗಳಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು, ಮುಸ್ಲಿಂ ಆದ್ರೆ ಮಸೀದಿಗೆ ಹೋಗ್ಬೇಕು, ಕ್ರಿಶ್ಚಿಯನ್ ಆದ್ರೆ ಚರ್ಚಿಗೆ ಹೋಗ್ಬೇಕು, ಬುದ್ಧಿಸ್ಟ್ ಆದ್ರೆ ಅವರ ಟೆಂಪಲ್ ಗಳಿಗೆ ಹೋಗ್ಬೇಕು, ಜೈನಿಸ್ಟ್ ಆದ್ರೆ ಅವರ ಟೆಂಪಲ್ ಗಳಿಗೆ ಹೋಗ್ಬೇಕು. ಸೊ ಪ್ರತಿಯೊಬ್ರು ಅವರವರ ದೇವರನ್ನ ಅವರವರ ಭಾವಕ್ಕೆ ತಕ್ಕಂತೆ ಅವರವರ ಹಿರಿಯರು ಏನ್ ಹೇಳ್ಕೊಟ್ಟಿದ್ರು ಅದನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದೇ ರೀತಿಯಾದಂತಹ ಒಂದಷ್ಟು ಹಳೆ ಧಾರ್ಮಿಕ ವಿಚಾರಗಳನ್ನ ತಗೊಂಡ್ರೆ ಸೊ ಈ ರೀತಿ ಆಗಿರುವಂತಹ ಚಾನ್ಸಸ್ ತುಂಬಾ ಇದೆ. ಸೊ ಇದ್ರ ಬಗ್ಗೆ ನಾನು ನಿನ್ನೆ ಎಲ್ಲ ಯೋಚನೆ ಮಾಡಿದೆ, ಈ ವಿಡಿಯೋ ಮಾಡ್ಬೇಕಾ ಬೇಡವಾ ಅಂತ. ಬಟ್ ಈ ವಿಡಿಯೋ ಮಾಡೋದ್ರಿಂದ ಎಷ್ಟು ಜನ ನೆಗೆಟಿವ್ ಆಗಿ ತಗೊಳ್ತಿರೋ ಪಾಸಿಟಿವ್ ಆಗಿ ತಗೊಳ್ತಿರೋ ಗೊತ್ತಿಲ್ಲ. ಸೊ ಬಟ್ ನನಗೆ ಏನನ್ಸಿದ್ದು, ಈ ವಿಡಿಯೋನ ನಾನು ಏನಕ್ಕೆ ಮಾಡಿದೆ ಅಂದ್ರೆ ಈ ರೀತಿನೂ ಆಗಿರ್ಬಹುದು ಅಂತ ಹೊರತು ಈ ರೀತಿ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಮಗೂ ಇರುವಂತದ್ದು ಏನು ಅಂದ್ರೆ, ಅಲ್ಲಿ ಏನು ನೋವು ಸಾವು ಆಗಿದೆ, ಅದ್ರಲ್ಲಿ ಯಾರ್ದಾದ್ರೂ ಕೈಯಲ್ಲಿ ತಪ್ಪಾಗಿದ್ರೆ ಆ ಮಂಜುನಾಥ ಸ್ವಾಮಿನೂ ಬಿಡಲ್ಲ, ಆ ಕರ್ಮನೂ ಬಿಡಲ್ಲ, ಹಾಗೆ ನಮ್ಮ ಇಂಡಿಯನ್ ಲಾ ಕೂಡ ಬಿಡಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಹೆಂಗ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ, ಕಾಮೆಂಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ನಾನು ಯಾವ ಧರ್ಮದ ಪರನೂ ಮಾತಾಡಿಲ್ಲ ಅಥವಾ ಯಾವ ಧರ್ಮದ ವಿರೋಧನೂ ಮಾತಾಡಿಲ್ಲ. ಸೊ ನನ್ಗೆ ಏನು ನಾಲೆಡ್ಜ್ ಇದೆ ನನ್ನ ನಾಲೆಡ್ಜ್ ಅಲ್ಲಿ ನಾನ್ ಮಾತಾಡಿದ್ದೀನಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಗಳನ್ನ ಮಾಡಿ ಡಿಸ್ಕಸ್ ಮಾಡೋಣ. ಧರ್ಮಸ್ಥಳದಲ್ಲಿ ಆಗಿರುವಂತಹ ಎಲ್ಲಾ ಸಾವು ನೋವುಗಳಿಗೆ ನ್ಯಾಯ ಸಿಗ್ಲಿ. SIT ತಂಡಕ್ಕಾಗಿದೆ. ಸೊ ಅಲ್ಲಿನ ಕೇಸ್ನ ಅವರು ತಗೊಳ್ತಾರೆ. ಸೊ ಬೇಗ ಬೇಗ ತನಿಖೆ ಆಗ್ಲಿ. ತಪ್ಪು ಮಾಡಿದ್ರೆ ಅವನು ಯಾರೇ ಆಗಿರ್ಲಿ, ಎಂತ ದೊಡ್ಡ ಸ್ಥಾನದಲ್ಲೇ ಇರ್ಲಿ, ಯಾವ ರೀತಿಯ ಪರ್ಸನ್ ಆಗಿದ್ರು ಕೂಡ ಕಾನೂನು ಎಲ್ಲರಿಗೂ ಒಂದೇ. ಸೊ ಕಾನೂನು ಕೊಡುವಂತಹ ಶಿಕ್ಷೆಗೆ ನಾವು ಬದ್ಧರಾಗಿರ್ತೀವಿ. ಸೊ ನಮ್ಮ ಜನಗಳು ಕೂಡ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದಾರೆ. ಸೊ ಎಷ್ಟು ಬೇಗ ಈ ತನಿಖೆ ಆಗಿ ಈ ತನಿಖೆ ಪೂರ್ಣ ಆಗುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ಈ ರೀತಿ ನನ್ನ ಚಾನೆಲ್ ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಭವಾನಿ.